ಹೊನ್ನಾವರ ತಾಲೂಕಿನ ಯಲಗುಪ್ಪದ ಸೀತಾರಾಮ ವೇದಿಕೆಯಲ್ಲಿ ಹೊನ್ನಾವರ ಸ್ವರಶ್ರೀ ಸಂಗೀತ ಶಾಲೆಯ 6ನೇ ವರ್ಷದ ಸ್ವರ ಸಂಭ್ರಮ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಯಲಗುಪ್ಪದ ಸೀತಾರಾಮ ವೇದಿಕೆಯಲ್ಲಿ ಹೊನ್ನಾವರ ಸ್ವರಶ್ರೀ ಸಂಗೀತ ಶಾಲೆಯ 6ನೇ ವರ್ಷದ ಸ್ವರ ಸಂಭ್ರಮ ಕಾರ್ಯಕ್ರಮಕ್ಕೆ ವಿಷ್ಣು ಹೆಗಡೆ ಅವರು ಚಾಲನೆ ನೀಡಿದರು. ಅವರು ಜಾತಿ, ಮತ, ದೇಶ, ಭಾಷೆಗಳ ಬಂಧನಕ್ಕೆ ಸಿಲುಕದೆ ವಿಶ್ವವಾಣಿಯಾಗಿ ನಿಲ್ಲುವ ಯೋಗ್ಯತೆಯುಳ್ಳದು ಸಂಗೀತ ಒಂದೇ. ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡಲು ಸಂಗೀತ ಸಹಕಾರಿಯಾಗಿದೆ ಎಂದು ಹೇಳಿದರು. ರಮೇಶ್ ರಾವ್ ಮಾತನಾಡಿ, ಶ್ರೀಲತಾ ಗುರುರಾಜ್ ಮತ್ತು ಗುರುರಾಜ್ ಆಡುಕಳ ಇವರಿಬ್ಬರು ಹೊನ್ನಾವರದಲ್ಲಿ ಸಂಗೀತ ಶಾಲೆ ತೆರೆದು ಆಸಕ್ತರಿಗೆ ಸಂಗೀತ ಕಲಿಸುತ್ತಿರುವುದು ನಮಗೆ ಸಂತಸದ ಸಂಗತಿ. ಈ ಕಾರ್ಯ ನಿರಂತರವಾಗಲಿ ಎಂದರು. ವೇದಿಕೆಯಲ್ಲಿ ಸೂರ್ಯನಾರಾಯಣ್ ಭಟ್, ಎಂಎಸ್ ಹೆಗಡೆ, ಸುರೇಶ್ ಹೆಗಡೆ, ಲೀಲಾ ಹೆಗಡೆ, ಶೋಭಾ ಹೆಗಡೆ, ರವಿ ಹೆಗಡೆ ಅಳ್ಳಂಕಿ, ನಾಗೇಶ್ ಮಧ್ಯಸ್ಥ ಹಾಗೂ ಸ್ವರಶ್ರೀಯ ಸಂಗೀತ ಶಿಕ್ಷಕರಾದ ಗುರುರಾಜ್ ಆಡುಕಳ ಮತ್ತು ಶ್ರೀಲತಾ ಗುರುರಾಜ್ ಉಪಸ್ಥಿತರಿದ್ದರು. ಸಭಾ ಕಾರ್ಯಕ್ರಮದ ನಂತರ ಸಂಗೀತ ಶಾಲೆಯ ವಿದ್ಯಾರ್ಥಿಗಳಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ಆನಂತರ ನಾಡಿನ ಸುಪ್ರಸಿದ್ಧ ಹಿಂದೂಸ್ತಾನಿ ಗಾಯಕರಾದ ಸಿದ್ಧಾರ್ಥ್ ಬೆಳ್ಮಣ್ಣು ಅವರ ಗಾಯನ ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿತು. ಬಿಜಿ ಸುಮಿತ್ ಕುಮಾರ್ ಮತ್ತು ಶ್ರೀಲತಾ ಗುರುರಾಜ್ ಸೊಗಸಾಗಿ ಹಾಡಿದರು. ಸಿಂಚನಾ ಧಾನ್ಗೇರಿ ವಯೋಲಿನ್ ವಾದನ ಪ್ರೇಕ್ಷಕರನ್ನು ರಂಜಿಸಿತು. ಇವರಿಗೆ ಅಕ್ಷಯ್ ಭಟ್ ಅಂಸಳ್ಳಿ, ಗುರುರಾಜ್ ಆಡುಕಳ ತಬಲಾದಲ್ಲಿ ಹಾಗೂ ಸತೀಶ್ ಭಟ್ ಹೆಗ್ಗಾರ್ ಮತ್ತು ಹರಿಶ್ಚಂದ್ರ ನಾಯ್ಕ್ ಸಂವಾದಿನಿಯಲ್ಲಿ ಸಹಕರಿಸಿದರು. ಪ್ರಶಾಂತ್ ಮೂಡಲಮನೆ ನಿರೂಪಿಸಿದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.